ಶಾಕ್ ಆಯ್ತಾ ದೊಡ್ಡಮ್ಮವ? ಇದು ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಅಷ್ಟೇ ಅಲ್ಲ, ಇಮೇಲ್ ಅಲ್ಲಿ ಕೂಡ ಇಟ್ಟಿದ್ದೀನಿ. ಡಾನ್ಸ್ ಮಾಡ್ತಿರೋ ಡಾನ್ಸು ಅದ್ ಹೇಗ್ ಮಾಡಿದ್ದು? ಹೆಂಗೆ ನಾವು ಹೆಂಗೆ 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 ಹೆಂಗೆ ನಾವು ಹೆಂಗೆ. ಅಂತೂ ಇಂತೂ ಈಗ ನಾವಿಬ್ರು ನಿಮ್ ಮನೆಗೆ ಬಂದು ಸೇರ್ಕೊಂಡಾಯ್ತು. ನ್ಯಾಯವಾಗಿ ಎಲೆಕ್ಷನ್ ನಡೆಸೋ ಜವಾಬ್ದಾರಿನೂ ತಗೊಂಡಾಯ್ತು. ಇನ್ನೂ ನಿಮ್ಮನ್ನ ಗೆಲ್ಸೋ ಪ್ರಯತ್ನ ನಾವು ಮಾಡೋಣ. ನೀವು ನಮ್ಮನೆಗೆ ಸೇರ್ಕೊಂಡಷ್ಟು ಈಸಿಯಾಗಿ ನಮ್ಮ ಮನೆಯವ್ರ ಮನಸ್ಸನ್ನ ಬದಲಾಯಿಸಕ್ ಆಗಲ್ಲ. ಯಾಕಂದ್ರೆ ಈ ಮನೆ ಸೊಸೆ ಅನಿತಾ ಅವರೇ ಆಗ್ಬೇಕು ಅಂತ ನಮ್ಮ ಮನೆಯವರೆಲ್ಲರೂ ಡಿಸೈಡ್ ಆಗೋಗ್ಬಿಟ್ಟಿದ್ದಾರೆ. ಮಾಡ್ಕೊಳ್ಳಿ ಬಿಡಿ. ನಾವಿವಾಗ ಅವರಿಂದ ಓಟ್ ತಗೊಳ್ಬೇಕು ಅಂದ್ರೆ ಅನಿತಾನ ಅವ್ರ ಮನ್ಸಿಂದ ತೆಗ್ದಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಝಾನ್ಸಿ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯನ ಅವ್ರ ಮನ್ಸಿಗೆ ಮುಟ್ಟೋ ಹಾಗೆ ಮಾಡ್ಬೇಕು ಅಷ್ಟೇ. ಅದ್ ಹೇಗಾಗತ್ತೆ? ಯಾಕಂದ್ರೆ ಇಲ್ಲಿರೋರ್ಗೆ ಯಾರಿಗೂ ಒಳ್ಳೆತನ ಬೇಕಾಗಿಲ್ಲ, ಅವ್ರ ಗಣಿತ ಗೆಲ್ಲೋದಷ್ಟೇ ಬೇಕಾಗಿರೋದು. ಹೌದು, ಅದಕ್ಕಿಂತ ಹೆಚ್ಚಾಗಿ ಇವರೆಲ್ಲರೂ ಯಾರ ಮಾತನ್ನು ಕೇಳೋ ಮನಸ್ಥಿತಿಲಂತೂ ಮೊದಲೇ ಇಲ್ಲ. ಅಲ್ಲ, ಪ್ರಯತ್ನನೇ ಪಡೆದೇ ಪ್ರತಿಫಲ ಸಿಗುತ್ತೆ ಹೇಳಿ. ಈಗ ಅವ್ರಿಗೆ ನಮ್ಮ ಮೇಲೆ ಅಭಿಮಾನ ಇದೆ, ಅವರು ನಮ್ಮನ್ನ ಅವ್ರ ಕಡೆಯವರು ಅಂತ ತಿಳ್ಕೊಂಡಿದಾರಲ್ವಾ. ನಾವೀಗ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಒಬ್ಬೊಬ್ಬರನ್ನು ಟಾರ್ಗೆಟ್ ಮಾಡಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಝಾನ್ಸಿ ಅವ್ರ ಮೇಲೆ ಅವ್ರಿಗೆ ಒಳ್ಳೆ ಭಾವನೆ ಮೂಡೋ ತರ ಮಾಡ್ತೀವಿ ಅಷ್ಟೇ. ನಿಮ್ಗಿರೋ ಇಷ್ಟು ಶಾರ್ಟ್ ಟೈಮಲ್ಲಿ ಅದೆಲ್ಲ ಸಾಧ್ಯನಾ? ಇರೋದು 4 ಗಂಟೆಗೆ ತಾನೆ, ಅಲ್ಲಿವರೆಗೂ ಬೇಜಾನ್ ಟೈಮ್ ಇದೆ ಅಲ್ವಾ. ಒಂದೇ ಒಂದ್ ರಾತ್ರಿಲಿ ಇಡೀ ಕ್ಷೇತ್ರನೇ ಬದಲಾಗತ್ತಂತೆ. ಇನ್ನು 4 ಜನದ ಮನ್ಸ್ ಬದಲಾಯಿಸಕ್ಕಾಗಲ್ವಾ? ಮಾತಾಡೋಕೆ 10 ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು, ಆಟೋಮ್ಯಾಟಿಕ್ ಆಗಿ ಅವ್ರ ಮನ್ಸು ಝಾನ್ಸಿ ಕಡೆ ವಾಲುತ್ತೆ. ಇಲ್ಲಾಂದ್ರೆ ನಾವಿಬ್ರು ವಾಲಿಸ್ತೀವಿ. ಅವ್ರು ನಿಮ್ ಮಾತ್ ಕೇಳಿಸ್ಕೊಳ್ತಾರೆ ಅನ್ಕೊಂಡಿದೀರಾ? ಕೇಳಿಸ್ಕೋತಾರೆ. ಯಾಕಂದ್ರೆ ನಾವು ನಿಮ್ ಪರವಾಗಿ ಮಾತಾಡ್ತಾ ಇದೀವಿ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ಅದು ಅಲ್ಲದೆ ನಾವಿಬ್ರು ಹೊಸದಾಗಿ ಬಂದಿದೀವಿ ಅನ್ನೋ ಕಾರಣದಿಂದ ಆದ್ರೂ ನಮ್ ಜೊತೆ ಮಾತಕ್ಕೂ ಕೂರ್ತಾರೆ, ನಮ್ಮ ಅಭಿಪ್ರಾಯಕ್ಕೆ ಬೆಲೆನೂ ಕೊಡ್ತಾರೆ. ಅದ್ರ ರಾಮಾಚಾರಿ ಬಿಡಿ, ಯಾರನ್ನೇ ಆದ್ರೂ ಮಾತಲ್ಲೇ ಮರಳ್ ಮಾಡಿ ಮನ್ಸನ್ನೇ ಗೆದ್ಬಿಡ್ತಾನೆ. ನೀವೇನ್ ಕಮ್ಮಿನಾಚಾರ ಮೇಡಮ್? ಎದುರಾಳಿಗಳ ಮನ್ಸನ್ನ ಚಿಟ್ಕೆ ಹೊಡೆಯೋ ತರ ಗೆದ್ದು ಅವ್ರು ಹೇಗ್ ಸೋತ್ರು ಅಂತ ಅವ್ರಿಗೆ ಸುಳುವು ಬಿಡದಿರಂಗ್ ಗೆದ್ದು ಬಿಡ್ತೀರಾ. ಆ ಒಂದು ಗುಣ ನಿಮ್ಮಿಬ್ಬರಲ್ಲೂ ಇದೆ ಬಿಡಿ. ನೀವು ಮಾತಾಡ್ತೀರಾ ಅಂದ್ರೆ ನನಗ್ ಯಾವ ಭಯನೂ ಇಲ್ಲ, ಯಾಕಂದ್ರೆ ನಿಮ್ ಮಾತಲ್ಲಿ ಅಷ್ಟು ಶಕ್ತಿ ಇದೆ ಅನ್ನೋದು ನನಗ್ ಗೊತ್ತಿದೆ. ನೋಡಿ, ನಿಮ್ಮನ್ನ ಗೆಲ್ಲಿಸ್ಬೇಕು ಅಂತಾನೆ ನಾವಿಲ್ಲಿಗೆ ಬಂದಿದೀವಿ. ಆ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಹಾಕೊಂಡಿದೀವಿ. ನಿಮ್ಮನ್ನ ಗೆಲ್ಸೆ ನಾವಿಲ್ಲಿಂದ ಹೋಗೋದು, ತಲೆ ಕೆಡ್ಸ್ಕೊಬೇಡಿ. ಹಾಗಾದ್ರೆ ನಮ್ ಮೊದಲನೇ ಟಾರ್ಗೆಟ್ ಯಾರು ರಾಮಾಚಾರಿ? ಹಲೋ ಮೇಡಮ್. ಬನ್ನಿ ವರುಣ್, ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ನಾನು ನಿಂತ್ಕೊಂಡಿರ್ತೀನಿ. ವೆರಿ ಗುಡ್. ಯಾರೆದುರುಗಡೆ ಕೂತ್ಕೋಬೇಕು, ಯಾರೆದುರುಗಡೆ ಕೂತ್ಕೋಬಾರದು ಅಂತ ನಿನಗೆ ಗೊತ್ತಲ್ವಾ ವರುಣ್? ಗೊತ್ತಿದ್ದು ಯಾಕೆ ವರುಣ್ ಇಂಥ ತಪ್ಪು ಮಾಡ್ತಾ ಇದೆಯಾ? ನಾನಾ? ನೀನ್ ತಪ್ಪು ಮಾಡಿರೋ ವಿಚಾರ ಗೊತ್ತಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಿನ್ನನ್ನು ನಾನು ಇಲ್ಲಿ ಕರ್ಸಿರೋದು. ವರುಣ್, ನೀನ್ ಯಾರು? ಮೇಡಮ್, ನೀನ್ ಯಾರು? ನಿನ್ ಕೆಲ್ಸ ಏನು ವರುಣ್? ನಾನು ನವದೀಪ್ ಸಾಬ್ PA. ಅಷ್ಟೇ ಅಲ್ವಾ? ನನಗೂ ಗೊತ್ತಾಗ್ದೆ ನವದೀಪ್ಗೂ ಹೇಳ್ದೆ ನೀನ್ ಜಿಕೆನ ಮೀಟ್ ಆಗಿದ್ಯಾಕೆ? ಅಲ್ಲ ಮೇಡಮ್, ಅದು ಫ್ರೆಂಡ್ಶಿಪ್ ಅಷ್ಟೇ ಮೇಡಮ್. ಬೆಳೆಸ್ಬೇಡಿ, ಆ ಫ್ರೆಂಡ್ಶಿಪ್ನ ಬೆಳೆಸ್ಲೇಬೇಡಿ. ಒಬ್ಬ PAಗೆ ಯಜಮಾನನ್ ಬಗ್ಗೆ 90% ಗೊತ್ತಿದ್ರೆ ಯಜಮಾನನ್ ಬಗ್ಗೆ ಯಜಮಾನ್ರು ಡ್ರೈವರಿಗೆ 99% ಗೊತ್ತಿರುತ್ತೆ. ನೀನು ನವದೀಪ್ ಅವ್ರಿಗೆ ಆಲ್ ಇನ್ ಒನ್. ನಿನ್ನ ಜೊತೆ ನನ್ನ PA GK ಫ್ರೆಂಡ್ಶಿಪ್ ಬೆಳೆಸ್ತಾ ಇದ್ದಾನೆ ಅಂದ್ರೆ ನವದೀಪ್ ಅವ್ರಿಗೆ ಏನನ್ಸ್ಬೇಡ? ಅವ್ರ ರಹಸ್ಯನ ತಿಳ್ಕೊಳ್ಳೋದಕ್ಕೆ ನಾನು GKನ ನಿನ್ ಹಿಂದೆ ಬಿಟ್ಟಿದ್ದೀನಿ ಅಂತ ಆಗಲ್ವಾ? ಅಲ್ಲ ಮೇಡಮ್, ಅದು ನನ್ನ ಸೀಕ್ರೆಟ್ ತಿಳ್ಕೊಳ್ಳೋದಕ್ಕೆ ನವದೀಪ್ ಅವರು ನಿನ್ನನ್ನ GK ಹಿಂದೆ ಬಿಟ್ಟಿದ್ದಾರೆ ಅಂತ ನನಗೂ ಅನುಮಾನ ಬರೋದಿಲ್ವಾ? ಹಾಗಲ್ಲ ಮೇಡಮ್. ನೋಡು, ದೂರ ಇದ್ರೆ ದೂರ ಹೋಗಲ್ಲ. ನಾನು ನವದೀಪ್ ಅವರು ಬೀಗ್ರಾಗೋರು. ನಿನ್ನಿಂದಾಗಿ
ನಮಗ್ ತೊಂದ್ರೆ ಆಗ್ಬಾರ್ದು ಅಲ್ವಾ? ಹಾ ಮೇಡಮ್, ಅರ್ಥ ಆಯ್ತು. ನಾನು ಇನ್ಮೇಲೆ ಜಿಕೆನ ಮೀಟ್ ಮಾಡೋಣ ಮೇಡಮ್. ಮಾಡದೇ ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾನು ನವ್ದೀಪ್ ಹತ್ರ ಮಾತಾಡ್ಬೇಕಾಗುತ್ತೆ. ಬೇಡ ಮೇಡಮ್, ಸಾರಿ. ಓಕೆ, ಯು ಮೇ ಲೀವ್ ನೌ. ಓಕೆ ಮೇಡಮ್. ಹೇಗಿದೆ ದೊಡ್ಡ ಮಾವ? ಇದು ನಿನ್ ಕೈಲಿದೆ ಅಂತ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ಏನಾದ್ರೂ ಅನ್ಕೊಳ್ಳಿ ದೊಡ್ಡ ಮಾವ, ಆದ್ರೆ ಓಟ್ ಮಾತ್ರ. ಓಟ್ ಬೇಕಾ? ಓಟು ಹಾಕ್ತೀನಿ. ಎಲ್ಲ ಡಿಲೀಟ್ ಮಾಡಿದೀನಿ. ನನಗ್ ಭಯ ಪಡಿಸ್ತೀಯಾ? ನಾನು ಭಯ ಪಡಿಸೋನೆ ಹೊರತು ಭಯ ಪಡೋನಲ್ಲ. ಇವಾಗೇನ್ ಮಾಡ್ತೀಯಾ? ಹೆಂಗೆ ನಾವು ಹೆಂಗೆ ಹೆಂಗೆ ನಾವು ಹೆಂಗೆ ಹೆಂಗೆ ನಾವು ಹೆಂಗೆ 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 ಏನ್ ದೊಡ್ಡ ಮಾವ ಹೀಗ್ ಮಾಡ್ಬಿಟ್ರಿ? ಸರಿ ಕೊಡಿ ದೊಡ್ಡ ಮಾವ. ಶಾಕ್ ಆಯ್ತಾ ದೊಡ್ಡ ಮಾವ? ಇದು ಇಂಟರ್ನಲ್ಲು ಎಕ್ಸ್ಟರ್ನಲ್ಲು ಅಷ್ಟೇ ಅಲ್ಲ, ಇಮೇಲ್ ಅಲ್ಲಿ ಕೂಡ ಇಟ್ಟಿದ್ದೀನಿ. ಡಾನ್ಸ್ ಮಾಡ್ತಿರೋ ಡಾನ್ಸು ಅದ್ ಹೇಗ್ ಮಾಡಿದ್ದು? ಹೆಂಗೆ ನಾವು ಹೆಂಗೆ 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 ಹೆಂಗೆ ನಾವು ಹೆಂಗೆ. ಅಯ್ಯೋ ದೊಡ್ಡಣ್ಣ ಎಲ್ಲೋದ್ರು? ನಾನು ಇಲ್ಲಿದ್ದೀನಮ್ಮ. ಅಯ್ಯೋ ದೊಡ್ಡ ಮಾವ ಎದ್ದೇಳಿ, ಏನ್ ಮಾಡ್ತಿದ್ದೀರಾ? ಏನ್ ದೊಡ್ಡ ಮಾವ, ದೊಡ್ಡವ್ರು ಚಿಕ್ಕವ್ರ ಕಾಲಿಗೆ ಬಿದ್ರೆ ಆಯಸ್ ಕಡಿಮೆ ಆಗುತ್ತೆ ಅಂತೆ. ನೀನ್ ಆ ವಿಡಿಯೋನ ಡಿಲೀಟ್ ಮಾಡದೇ ಇದ್ರೆ ನನ್ಗೆ ಆಯುಷ್ಯನೇ ಇರಲ್ಲ ಕಣಮ್ಮ. ಪ್ಲೀಸ್ ಆ ವಿಡಿಯೋನ ಡಿಲೀಟ್ ಮಾಡಮ್ಮ. ಇರ್ಲಿ ಬಿಡಿ ದೊಡ್ಡ ಮಾವ, ಬಾಂಬೆ ಮಿಠಾಯಿಗೆ ನೀವು ಪೋಣಿಸ್ಕೊಟ್ಟಿರೋ ಮುತ್ತಿನ ಹಾರ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಬಿಡಿ. ಅಂತ ಕೆಲಸ ಮಾತ್ರ ಮಾಡ್ಬೇಡಮ್ಮ. ಆ ಶ್ರೀರಾಮಚಂದ್ರನ ಬಿಟ್ರೆ ನಾನೇ ಅನ್ನೋ ತರ ಬಿಲ್ಡಪ್ ತಗೊಂಡಿದ್ದೆ. ಈಗ ಈ ವಿಚಾರ ಏನಾದ್ರೂ ಗೊತ್ತಾದ್ರೆ ನನ್ ಕತೆ ಮುಗೀತು ಅಂತಾನೆ ಅರ್ಥ. ಹಾಗಿದ್ರೆ ಓಟ್ ಯಾರಿಗೆ ದೊಡ್ಡ ಮಾವ? ಓಟು ಅನಿತಾಗೆ. ಅಲ್ಲ ಅಲ್ಲ, ಓಟು ನಿನ್ಗೆ ಕಣಮ್ಮ. ಕ್ರಮ ಸಂಖ್ಯೆ 2ಕ್ಕೆ. ದೊಡ್ಡ ಮಾವ, ಕ್ರಮ ಸಂಖ್ಯೆ 1 ಆಗ್ಬೇಕು. ಅದು ಅನಿತಾಗ್ ಮಾತ್ ಕೊಟ್ಟಿದ್ದೀನಮ್ಮ. ಅಯ್ಯೋ ಮಾತ್ಗೇನ್ ಬಿಡಮ್ಮ, 1000 ಕೊಡ್ಬೋದು. ನಾನು ಹೇಗಾದ್ರೂ ಮ್ಯಾಜಿಕ್ ಮಾಡಿ ನಿನ್ನ ಹಾರ್ಟ್ ಸಿಂಬಲ್ ನ ಮೇಲ್ ಬರೋ ತರ ಮಾಡ್ತೀನಿ. ಆದ್ರೆ ಈ ಶಾರ್ಟ್ ಮೂವಿನ ಮಾತ್ರ ಡಿಲೀಟ್ ಮಾಡ್ಬಿಡಮ್ಮ. ನೀವ್ ನನಗ್ ಓಟ್ ಮಾಡಿದ್ ನೆಕ್ಸ್ಟ್ ಸೆಕೆಂಡ್ ಡಿಲೀಟ್ ಮಾಡ್ತೀನಿ ದೊಡ್ಡ ಮಾವ. ಆದ್ರೆ ನೀವೇನಾದ್ರೂ ಡಬಲ್ ಗೇಮ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಮೂಮೆಂಟ್ ಗ್ರ್ಯಾಂಡ್ ರಿಲೀಸ್ ಮಾಡ್ಬಿಡ್ತೀನಿ. ನೀನ್ ನನಗೆ ಸರಿಯಾದ ಬಾಂಬೆ ಮಿಠಾಯೇ ಕೊಟ್ಟಿರ್ಬೇಕಾದ್ರೆ ನಾನು ಹೇಗಮ್ಮ ಡಬ್ಬಲ್ ಗೇಮ್ ಮಾಡ್ಲಿ? ಆದ್ರೆ ಡಿಲೀಟ್ ಮಾಡೋದಕ್ ಮುಂಚೆ ಅದು ಪೈರಸಿ ಆಗ್ಲಿ ಲೀಕ್ ಆಗ್ಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಮ್ಮ ಪ್ಲೀಸ್. ಆ ವಿಷಯ ನೀವು ನನಗ್ ಬಿಡಿ ದೊಡ್ಡ ಮಾವ, ಓಕೆನಾ ದೊಡ್ಡ ಮಾವ? ಅಯ್ಯೋ, ಒಳ್ಳೆ ಧರ್ಮ ಸಂಕಟಕ್ಕೆ ತಂದು ನಿಲ್ಸ್ಬಿಟ್ಲಲ್ಲಪ್ಪ. ಇವಾಗ ನಾನು ಏನು ಮಾಡ್ಲಿ? ಮೊದ್ಲು ನನ್ನ ತಲೆ ನಾನು ಉಳಿಸ್ಕೋಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇಷ್ಟು ನನ್ ಒಂದು ಓಟ್ ತಾನೆ, ಅದನ್ನ ತಗೊಂಡು ಅವ್ಳು ಗೆಲ್ಲಕ್ಕಾಗುತ್ತಾ? ಇಲ್ಲ ಬಿಡು. ಏನ್ ಮಾಡ್ತಿದ್ಯಾ ಅನಿತಾ? ನನ್ ಭವಿಷ್ಯನ ಬರೆಯೋ ಬಾಕ್ಸ್ ನ, ಅಂದ್ರೆ ಮತ ಪೆಟ್ಟಿಗೆನ ರೆಡಿ ಮಾಡ್ತಾ ಇದ್ದೀನಿ. ಭವಿಷ್ಯ ಅನ್ನೋದು ಈ ಜೀವ ಇಲ್ದಿರೋ ಬಾಕ್ಸ್ ಅಲ್ಲಿ ಇರಲ್ಲ ಅನಿತಾ. ನಮ್ ಭವಿಷ್ಯ ಅನ್ನೋದು ನಮ್ ಮನ್ಸಲ್ಲಿರುತ್ತೆ. ನಾವ್ ಯಾರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತೀವೋ, ಯಾರನ್ನ ಮನ್ಸಲ್ಲಿ ಆರಾಧನೆ ಮಾಡ್ತಾ ಇರ್ತೀವೋ, ಆ ಭಗವಂತ ಅವ್ರನ್ನೇ ನಮ್ ಜೀವನದಲ್ಲಿ ಜೊತೆ ಆಗೋಗ್ ಮಾಡ್ತಾನೆ. ಅಚ್ಚರಿ ಚಾರು ಮೇಡಮ್, ನಿಮ್ ಮನ್ಸಲ್ಲಿ ಯಾರಿದ್ದಾರೆ? ಇದೇನ್ ರಾಮಾಚಾರಿ ಹೀಗೆ ಕೇಳ್ತಿದ್ಯಾ? ನನ್ನ ನಿದ್ದೆಯಲ್ಲಿ ಎಬ್ಸಿ ಕೇಳಿದ್ರು ನಾನ್ ಹೇಳೋದು ನನ್ ರಾಮಾಚಾರಿ ಅಂತಾನೆ. ಜನ್ಮ ಮಾತ್ರ ಅಲ್ಲ, 7 ಜನ್ಮಕ್ಕೂ ನನ್ ಮನ್ಸಲ್ಲಿ ನನ್ ರಾಮಾಚಾರಿನೇ ಇರ್ತಾನೆ. ಅದ್ ಸರಿ, ನಿನ್ ಮನ್ಸಲ್ಲಿ ಯಾರಿದ್ದಾರೆ? ನೀವೇನ್ ಮೇಡಮ್ ಇಂಥ ಪ್ರಶ್ನೆ ಕೇಳ್ತೀರಾ? ನನ್ ಉಸಿರಾಗಿರೋ ನೀವು ಇಂಥ ಪ್ರಶ್ನೆ ಎಲ್ಲ ಕೇಳಬಾರ್ದು. ನನ್ ಮನ್ಸಲ್ಲಿ ನೀವು ಬಿಟ್ರೆ ಇನ್ಯಾರಿರ್ತಾರೆ ಹೇಳಿ? ಅಂದ್ರೆ ನಮ್ಮಿಬ್ರು ಮನ್ಸಲ್ಲೂ ಪ್ರೀತಿ ಮಾತ್ರ ಇದೆ ಅಲ್ವಾ? ಹೌದು.
ನಮ್ಮಿಬ್ರ ಮಧ್ಯೆ ನಾನ್ ನಿನ್ನ ಗೆಲ್ಬೇಕು ಅಥವಾ ನೀನ್ ನನ್ನ ಗೆಲ್ಬೇಕು ಅನ್ನೋ ಮಾತೇ ಬರ್ಲಿಲ್ಲ ಅಲ್ವಾ? ಸೋತು ಶರಣಾಗ್ಬೇಕು, ಅದನ್ನೇ ಪ್ರೀತಿ ಅನ್ನೋದು. ಇಲ್ಲಿ ಗೆಲ್ಲೋ ಮಾತೆಲ್ಲಿ ಬರುತ್ತೆ ಮೇಡಮ್? ಕೇಳಿಸ್ಕೊಂಡಿ ಅನಿತಾ, ನಿಮ್ಗೆ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಮಾತ್ರ ಇದೆ, ರಾಗು ಬೇಕು ಅಂತ ಇಲ್ಲ ಅಲ್ವಾ? ಎಲೆಕ್ಷನ್ ಅಲ್ಲಿ ಗೆದ್ರೇನೆ ಅಲ್ವಾ ರಾಗು ಸಿಗೋದು. ನಾನ್ ಹೀಗೆ ಹೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡ ಅನಿತಾ. ರಾಗುನ ಮನ್ಸಾರೆ ಪ್ರೀತಿ ಮಾಡೋದ್ನ ಕಲಿ, ಅವಾಗ ರಾಗು ತಾನೇ ಒಲಿತಾನೆ. ನಿನ್ನೋಸ್ಕರನೇ ಹೀಗೆಲ್ಲ ಹೇಳ್ತಿದ್ದೀನಿ, ಸ್ವಲ್ಪ ಯೋಚನೆ ಮಾಡು. ಗಂಡ ಅನ್ಸ್ಕೊಂಡವನು ಗೆದ್ದಾಗ ಸಿಗೋ ಟ್ರೋಫಿ ಅಲ್ಲ ಅನಿತಾ ಅವ್ರೆ. ಅವನು ಹೆಂಡತಿನ ಪ್ರೀತಿಲಿ ಸೋಲ್ಸಿ ಬದುಕಲ್ಲಿ ಗೆಲ್ಸೋ ಹೃದಯ. ಬೇಡಿ ಕಾಡಿ ತಗೊಂಡಾಗ ಪ್ರೀತಿ ಅನ್ಸಲ್ಲ ಅನಿತಾ. ಗಂಡನ್ನ ಗೆಲ್ಬೇಕು ಅಂದ್ರೆ ಅವನ್ ಹೃದಯನ್ ಗೆಲ್ಬೇಕು. ಏನು ನಿನ್ ಪ್ರಾಬ್ಲಮ್ಮು? ಇವಾಗೇನಪ್ಪ ಸಮಸ್ಯೆ? ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಈ ಒದ್ದಾಟ ತಳಮಳ ಇದೆಲ್ಲ ಕಮ್ಮಿನೇ ಆಗಲ್ಲ ಕಣೋ. ಅದಕ್ಕೆ ತಾನೇ ರಾಮಾಚಾರಿ ಮತ್ತೆ ಇರೋದು. ಅವ್ರು ಸೈಕಲ್ ಗೆಲ್ಲಿಸ್ದಂಗೆ ಎಲೆಕ್ಷನ್ ಅಲ್ಲಿ ಕೂಡ ಗೆಲ್ಲಿಸ್ತಾರೆ ಬಿಡೋ. ಆ ಧೈರ್ಯ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನಾಗುತ್ತೆ ಅಂತ ಆತಂಕನೂ ಇದೆ ಕಣೋ. ನಿನ್ ಹಾರ್ಟ್ ಯಾವತ್ ರಿಸಲ್ಟ್ ಕೊಡ್ತೋ ಅವತ್ತೇ ಜಾನ್ಸಿ ಗೆದ್ದಾಯ್ತು ಕಣೋ. ಆದ್ರೆ ಅದನ್ನ ನೀನೇ ಅರ್ಥ ಮಾಡ್ಕೊಳ್ದೆ ಇಷ್ಟ ಆಡ್ತಿದ್ಯಾ ಅಷ್ಟೇ. ಅಂದ್ರೆ ಒಂದ್ ಹೆಣ್ಣು ಸಂಸಾರ ಅಂದ್ರೆ ಇರಬಹುದು ಕಣೋ. ಆದ್ರೆ ಇಲ್ಲಿ ಪಲ್ಲವಿ ಸಂತೋಷ ಮತ್ತೆ ಸಂಸಾರದ ವಿಷಯನ ನೀನ್ ಮರ್ತ್ ಬಿಟ್ಟಿದ್ಯಾ ಅನ್ಸತ್ತೆ. ಅದಕ್ಕೆ ಕಣ ನೀನು ಒಬ್ಬ ಎಮೋಷನಲ್ ಫೂಲ್ ಅಂತ ಹೇಳೋದು. ಪಲ್ಲವಿ ಪ್ರೀತಿ ಮಾಡಿ ಮದುವೆ ಆಗಿರೋದು. ಅವ್ರವ್ರ ಪ್ರೀತಿನ ಉಳಿಸ್ಕೊಳ್ಳೋದು, ಅವ್ರ ಸಂಸಾರನ ಕಟ್ಕೊಳ್ಳೋದು ಅದು ಅವ್ರ ಜವಾಬ್ದಾರಿ ಕಣ. ಆದ್ರೆ ಒಬ್ಬ ಅಣ್ಣನಾಗಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವೇನೋ. ಅಯ್ಯೋ ದಡ್ಡ, ಯಾರ ಸಂಸಾರನ ಯಾರು ಉಳ್ಸಕ್ಕಾಗಲ್ಲ. ಅವ್ರವ್ರ ಪ್ರೀತಿನ ಅವ್ರವ್ರೇ ಕಾಪಾಡ್ಕೊಬೇಕು. ಪಲ್ಲವಿ ಮತ್ತೆ ಮಿಥುನ್ ಅವ್ರ ಪ್ರೀತಿ ಮತ್ತೆ ಜೀವನ ಅನಿತಾ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದನ್ನ ಮೊದಲು ಮಾಡ್ಕೊಬೇಕು. ಇವತ್ತು ಅವ್ರ ಜೀವನ ಅನಿತಾ ಮೇಲೆ ಡಿಪೆಂಡ್ ಆಗಿದೆ ಅನ್ಕೊಂಡಿರೋ ಅವರು ನಾಳೆ ಬೇರೆ ಒಂದ್ ಸಮಸ್ಯೆ ಬಂದ್ರೆ ಹೇಗೋ ನಿಭಾಯಿಸ್ತಾರೆ. ಅದಕ್ಕೆ ಹೇಳ್ತಾ ಇದೀನಿ ಕೇಳು, ಪಲ್ಲವಿ ಲೈಫು ನಿನ್ನ ಮೇಲೆ ನಿಂತಿದೆ ಅನ್ನೋ ಯೋಚನೆಯಿಂದ ಹೊರಗ್ ಬಾ. ಅವಾಗ ಈ ಒದ್ದಾಟ ಈ ತಳಮಳ ಯಾವ್ದು ಇರಲ್ಲ. ಅದ್ ಹಾಗಲ್ಲ ತರುಣ. ನೋಡೋರಾಗು, ಮೊದಲು ನೀನ್ ಸತ್ಯನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರು ಏನೂ ತರುಣ್,